ವಿಚಾರವಾಗಿ ಇವತ್ತು ಆಟೋ ಸಂಘಟನೆಗಳು ಸಚಿವ ಮುನಿಯಪ್ಪ ಅವರು ಕೂಡ ಭೇಟಿ ಮಾಡಿದ್ರು. ಹಾಗಾಗಿ ಮುನಿಯಪ್ಪ ಅವರು ಚಾಲಕರು ಏನು ಮಾತಾಡಿದ್ರು ನಮ್ಮ ಜೊತೆ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ರಘು ಅವರಿದ್ದಾರೆ, ಅವರನ್ನು ಮಾತಾಡ್ತಾ ಹೋಗ್ತೀವಿ. ಸರ್, ಸಚಿವರನ್ನ ಭೇಟಿ ಮಾಡಿದ್ರೆ ಅವರು 10ನೇ ತಾರೀಕಿಗೆ ನಾವು ಮೀಟಿಂಗನ್ನು ಕರಿತೀವಿ, ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. 10ನೇ ತಾರೀಕು ಮಾತಾಡ್ತೀವಿ. ಇವತ್ತು 12 ಗಂಟೆಗೆ ಸಭೆ ಕರಿತೀವಿ ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು 10ನೇ ತಾರೀಕು ಒಳಗಡೆ ನಿಮಗೆ ಶಾಶ್ವತ ಒಂದು ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕೇಳ್ಕೊತಿರೋದು ಏನು, ಬೆಂಗಳೂರಿನಲ್ಲಿ 160ಕ್ಕೂ ಹೆಚ್ಚು LPG ಬಂಕ್ಗಳಿದ್ದಾವೆ. ಎಲ್ಲ ಬಂಕಲ್ಲೂ ಗ್ಯಾಸ್ ಸಿಗೋ ಥರ ಆಗಬೇಕು. ಯಾವ ಬಂಕೂ ಬಂದಾಗಬಾರ್ದು ಮತ್ತು ಎಲ್ಲ ಬಂಕಲ್ಲೂ ಏಕರೂಪ ದರ ಇರಬೇಕು. ಈಗ ಯುದ್ಧ ನಡೀತಿದೆ, ಏನೋ 100 ರೂಪಾಯಿ ಆಯಿತು, ಎಲ್ಲ ಬಂಕಲ್ಲೂ 100 ಇರಲಿ. ಆದರೆ ಸರ್ಕಾರ ಸ್ವಂತದ ಬಂಕಲ್ಲಿ 90 ರೂಪಾಯಿ ಇದೆ, ಪ್ರೈವೇಟ್ ಬಂಕಲ್ಲಿ 135 ರೂಪಾಯಿ, 120 ರೂಪಾಯಿ. ಅಂದರೆ ಅವ್ರಿಗೆ ಬೇಕಾಗ್ಬಿಟ್ಟು ರೇಟ್ನ ಇನ್ಕ್ರೀಸ್ ಮಾಡಿದ್ದಾರೆ. ನಾವು ಈ ಮೂಲಕ ಮುನಿಯಪ್ಪ ಅವ್ರನ್ನ ಮನವಿ ಮಾಡ್ಕೊಂಡಿದ್ದೀವಿ, ಲೆಟರ್ನೂ ಸಹ ಕೊಡ್ತಾ ಇದ್ದೀವಿ. ಏನು ಏಕರೂಪ ದರ, ಈಗ ಆಟೋ ಚಾಲಕರು 10 ರೂಪಾಯಿ ಏನಾದ್ರು ಎಕ್ಸ್ಟ್ರಾ ತೊಗೊಂಡ್ರೆ, ಆಟೋ ಚಾಲಕರು ಎಕ್ಸ್ಟ್ರಾ ತೊಗೊಂಡ್ರು ಕಮಿಷನರ್ ಟ್ವೀಟ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಅಂತಾರೆ. ಅಂದರೆ ದೊಡ್ಡ ಮಟ್ಟಕ್ಕೆ ಆಟೋ ಚಾಲಕರನ್ನ ಒಂದು ಕಡೆ ಗುರಿ ಹಾಕ್ಸುವಂಥ ಕೆಲಸ ಆಗುತ್ತೆ. ಬಂಕ್ ಮಾಲೀಕರು ರಾಜಾರೋಷವಾಗಿ ಆಟೋ ಚಾಲಕರಿಂದ ಆಗಲೇ ಒಂದು ಲಕ್ಷಾಂತರ ರೂಪಾಯಿ ದುಡ್ಡು ಕಿತ್ಕೊಂಡಿದ್ದಾರೆ. ದಿನಕ್ಕೆ ಒಂದು ಬಂಕಲ್ಲಿ 20,000 ಲೀಟ್ರ್ ಗ್ಯಾಸ್ ಆಗುತ್ತೆ. ಒಂದು ಲೀಟ್ರಿಗೆ 30-35 ರೂಪಾಯಿ ಎಕ್ಸ್ಟ್ರಾ, ಈ ಏನು ಸರ್ಕಾರ ರೇಟ್ಗಿಂತ ಎಕ್ಸ್ಟ್ರಾ ತಗೋತಾ ಇದ್ದಾರೆ. ಇದನ್ನು ಕೇಳಲಿಕ್ಕೆ ಯಾವುದೇ ಸರ್ಕಾರ ಅಧಿಕಾರಿಗಳಾಗಲಿ, ಯಾರು ವೆಯ್ಟ್ ಆ್ಯಂಡ್ ಮೆಜರ್ಮೆಂಟ್ ಅವರಾಗಲಿ, ಯಾರೂ ಆ ಬಂಕ್ ಕಡೆ ಸುಳುವು ಸಹ ಇಲ್ಲ. ಏನಕ್ಕೆ ಎಕ್ಸ್ಟ್ರಾ ತಗೋತಾ ಇದ್ದೀರಾ, ನಿಮ್ಗೆ ಯಾರು ಈ ರೈಟ್ ಕೊಟ್ಟವರು, ಮಾಹಿತಿ ಕೊಟ್ಟವರು ಅಂತೇಳಿ. ಏನಾಗ್ತಿದೆ, ಯುದ್ಧ ಅಂತ ಆಗ್ತಿದೆ. ಮೊನ್ನೆ ನಾವು ಯಾವುದೋ ಒಂದು ಬಂಕಲ್ಲಿ ಕೇಳಿದ್ರೆ ಆಯಿತು ಅಂತ ಬಂಕ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಅಲ್ಲಿ ಏನಾಗುತ್ತೆ, ಚಾಲಕರಿಗೆ ಜೀವನ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅದರಿಂದ ನಾವೇನು ಮಾಡ್ತಾ ಇದ್ದೀವಿ, ಯಾವುದೇ ಬಂಕ್ನ ಮುಚ್ಚೋದು ನಮಗೆ ದೊಡ್ಡ ವಿಚಾರನೇ ಅಲ್ಲ. ಆದರೆ ಚಾಲಕ ಸಮಸ್ಯೆ ಆಗಬಾರ್ದು ಅಂತೇಳಿ ಯಾವುದೇ ಬಂಕ್ ಹತ್ರ ಹೋಗಿ ನಾವು ಗಲಾಟೆ ಮಾಡ್ತಾ ಇಲ್ಲ. ನಾವು ಇವತ್ತು ಮುನಿಯಪ್ಪ ಅವರ ಮನೆ ಹತ್ರ ಬಂದಿದ್ದೀವಿ. ಇಷ್ಟೇ ನಮಗೆ ಬೇಕಾಗಿರೋದು. ಏನು ಒಂದು ದರ ಇದೆ, ಅದು ಎಲ್ಲ ಬಂಕಲ್ಲೂ ಒಂದು ದರ ಇರಬೇಕು ಮತ್ತು ಎಲ್ಲ ಬಂಕಲ್ಲೂ ಸಮರ್ಪಕವಾಗಿ ಗ್ಯಾಸ್ ಸಿಗುವಂಥ ವ್ಯವಸ್ಥೆ ಆಗಬೇಕು. ಆಟೋ ಚಾಲಕರಿಗೆ ಏನು ದಬ್ಬಾಳಿಕೆ ಆಗ್ತೀವಿ ಅದನ್ನು ನಿಲ್ಲಬೇಕು. ಇದು ನೀವು ಕೇಂದ್ರ ಸರ್ಕಾರ ಮಾಡುತ್ತೋ ನೀವು ಮಾಡ್ತೀರೋ, ನಮಗೆ ನೀವು ಮಾಡಿದ್ರೆ ನಾವು ನಿಮಗೆ ಹಾರ ಹಾಕ್ತೀವಿ. ನೀವು ಕೇಂದ್ರ ಸರ್ಕಾರನ ಅವ್ರು ಮಾಡಲಿ, ನಾವು ಅವ್ರು ಗ್ಯಾಸ್ ಕೊಡೋದು, ಇದನ್ನೆಲ್ಲ ಈ ಉಡಾಫೆದು ಉತ್ಸಾಹಗಳನ್ನ ನಮ್ಮ ಚಾಲಕರಿಗೆ ಬೇಡ. ಇದು ನಮಗೆ ಬೇಕಾದ ಪರಿಹಾರ. ನೀವು ಹೇಳ್ತಾ ಇದ್ದೀರಾ ಮೋದಿಯವ್ರ ಮನೆಗೆ ಹೋಗಿ ಅಂತ ಹೇಳ್ತಾರೆ. ನಮ್ಮ ಮೋದಿಯವ್ರ ಮನೆಗೆ ಹೋಗ್ಲಿಕ್ಕೆ ನಾವೇನಕ್ಕೆ ಕರ್ನಾಟಕ ಸರ್ಕಾರನ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಆಯ್ಕೆ ಮಾಡಬೇಕು? ಒಂದು ಸರ್ಕಾರ ಏನಾದರೂ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಲ್ಲಿನ ಜನರ ಪರಿಹಾರನ ಇಲ್ಲಿನ ಸರ್ಕಾರ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಇವರು ಹೋಗಿ ಕೇಳಿ. ಮತ್ತು ತೇಜಸ್ವಿ ಸೂರ್ಯ ಆಗಿರ್ಬೋದು, PC ಮೋಹನ್ ಆಗಿರ್ಬೋದು, ಇವರ ಆಫೀಸ್ಗೂ ಕಚೇರಿಗೂ ನಾವು ಮುಖ್ಯ ಆಗ್ತಾ ಇದ್ದೀವಿ. ಸದ್ಯದಲ್ಲೇ ಏನು 10ನೇ ತಾರೀಕು ಒಳಗಡೆ ನಮ್ಗೆ ಯಾವುದೇ ರೀತಿ ಸರಿಯಾದ ಮಾಹಿತಿ ಬರದೆ ಹೋದರೆ ತೇಜಸ್ವಿ ಸೂರ್ಯ ಆಗಿರ್ಬೋದು, PC ಮೋಹನ್ ಆಗಿರ್ಬೋದು, ಬೆಂಗಳೂರು ನಗರದ MPಗಳು ಯಾರ್ಯಾರಿದ್ದಾರೆ ಅವ್ರನ್ನ ಮನೆಗಳ ಆಫೀಸ್ಗಳನ್ನ ಮುಖ್ಯ ಹಾಕೋದು ಮತ್ತು ಕೇಂದ್ರದ ಏನು ನಮ್ಮ ಸಚಿವರಿದ್ದಾರೆ ಮುನಿಯಪ್ಪ ಅವರು, ಇವರು ಎಲ್ಲೇ ಯಾವುದೇ ಸಮಾರಂಭಕ್ಕೆ ಹೋದ್ರೂ ಕಪ್ಪು ಬಾವುಟ ಪ್ರದರ್ಶನ ಮಾಡೋ ಮುಖಾಂತರ ನಾವು ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀವಿ. ಸರ್, ಎಲ್ಲ ಒಂದು ಕಡೆ ಯುದ್ಧದ ನೆಪ ಹೇಳಿ ಖಾಸಗಿ ಬಂಕ್ಗಳಿದ್ದನ್ನೇ ಕೃತಕ ಅಭಾವ ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾಕಂದರೆ ನೀವೇ ಹೇಳಿದ್ರೆ ಕೆಲವೊಂದು ಬಂಕ್ ನಾವು ಪ್ರಶ್ನೆ ಮಾಡಿದ ತಕ್ಷಣ ಬೀಗ ಹಾಕೊಂಡು ಹೋಗ್ಬಿಡ್ತಾರೆ. ನಿಜ, ಇದು ಖಾಸಗಿ ಬಂಕ್ಗಳು ಯುದ್ಧದ ಸಮಯದಲ್ಲಿ ದೊಡ್ಡ ಮಟ್ಟಿಗೆ ಚಾಲಕರ ಜೀವನ ಜೊತೆ ಆಟ ಆಡ್ತಾರೆ. ಮೊನ್ನೆ ಖಾಸಗಿ ಬಂಕವ್ರು ಹೇಳಿದ್ರು, ಅವರು ಖಾಸಗಿ ಬಂಕೆ ಅವರು 90 ರೂಪಾಯಿಗೆ ಕೊಡ್ತಾ ಇದ್ದಾರೆ 1 ಲೀಟ್ರು. ಅವ್ರು ಹೇಳ್ತಾ ಇದ್ದಾರೆ ನನಗೂ ಅಷ್ಟಕ್ಕೆ ಬರ್ತಾ ಇದೆ, ಅವ್ರಿಗೂ ಅಷ್ಟಕ್ಕೆ ಬರ್ತಾ ಇದೆ. ಯಾವನ್ನಕ್ಕೆ ಇವ್ರು ಇಷ್ಟೊಂದು 130 ರೂಪಾಯಿ 120 ರೂಪಾಯಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೇದಾಗುತ್ತಾ ಅಂತೇಳಿ ಖಾಸಗಿ ಬಂಕ್ ಮಾಲೀಕರು ಒಳ್ಳೆಯವರು ಅವರು ಸಹ ಹೇಳ್ತಾ ಇದ್ದಾರೆ. ಆದರೆ ಇನ್ನು ಕೆಲವು ಬಂಕು ರಾಜಕೀಯ ಮುಖಂಡರುಗಳ ದೊಡ್ಡ ಆಶೀರ್ವಾದ ಇರುವಂಥವ್ರು, ಅವರ ಅಣ್ಣ ತಮ್ಮ, ಅವ್ರ ಫ್ಯಾಮಿಲಿಯವರು, ಇಂಥವರು ಈ ಕಾನೂನನ್ನ ಯಾವುದೇ ರೀತಿ ಗೌರವ ಕೊಡ್ತಿಲ್ಲ. ಏನಾಗುತ್ತಾಗಲಿ, ಡ್ರೈವರ್ ಯಾರು ಬಂದು ಕಂಪ್ಲೇಂಟ್ ಮಾಡ್ತಾರೆ. ಮತ್ತು ಇವತ್ತಿನ ನಮ್ಮ ವ್ಯವಸ್ಥೆ ಹೆಂಗಿದೆ ಅಂದರೆ, ಒಂದು ಕಂಪ್ಲೇಂಟ್ ಕೊಡಬೇಕು, ಆ ಡ್ರೈವರ್ ಹೋಗಬೇಕು, ಆ ಸಂಘ ಸಂಸ್ಥೆಯವರಿಗೆ ಕಂಪ್ಲೇಂಟ್ ತೊಗೊಳಲ್ಲ, ಒಂದು ಮನವಿ ತೊಗೋತಾರೆ. ಅದೇ ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕು, ಅವ್ನ ಮೇಲೆ ಕೇಸ್ ಹಾಕಬೇಕು ಅಂದರೆ ಒಬ್ಬ ಡ್ರೈವರ್ ಹೋಗಬೇಕು, ಅವನ ಗಾಡಿ ನಂಬರ್ ಹಾಕಬೇಕು, ಅವ್ನು ಇಷ್ಟು ಲೀಟ್ರ್ ತೊಗೊಂಡ್ವಿ ಅಂತ ಹಾಕಬೇಕು, ಟೈಮಿಂಗ್ಸ್ ಹಾಕಬೇಕು, ಅದನ್ನು ಪೂರ್ತಿ ಅವನು ಕೋರ್ಟ್ಗೆ ಅಲಿಬೇಕು. ಆಮೇಲೆ ಪರಿಹಾರ ನಮಗೆ ಅವ್ರ ಮೇಲೆ ಕೇಸ್ ಆಗೋದು. ಆ ವೀಕ್ನೆಸ್ನ ಇಟ್ಕೊಂಡು ಬೇಕಾಬಿಟ್ಟು ರೇಟ್ನ ಇನ್ಕ್ರೀಸ್ ಮಾಡಿದ್ದಾರೆ. ಇದಕ್ಕೆ ತಕ್ಕದಾಗಿ ಮುನಿಯಪ್ಪ 10ನೇ ತಾರೀಕು ಏನಾದರೂ ಪರಿಹಾರ ಕೊಡದಲ್ಲೇ ಹೋದರೆ ನಾವು 10ನೇ ತಾರೀಕಿನಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟಕ್ಕೆ ಹೋಗಿ ಈ ಬಂಕು ಮಾಲೀಕರ ವಿರುದ್ಧ ಆಗಿರ್ಬೋದು, ಸರ್ಕಾರದ ವಿರುದ್ಧ ಆಗಿರ್ಬೋದು, ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟಕ್ಕೆ ಕರೆ ಕೊಡ್ತೀವಿ. ಸರ್, ಮತ್ತೊಂದು ಭಾಗದಲ್ಲಿ ಎಲ್ಲ ರಾಜಕಾರಣಿಗಳು ಕೂಡ ಚುನಾವಣೆ ಪ್ರಚಾರ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಯಾರು ನಮ್ಮ ಅಳಲನ್ನ ಕೇಳ್ತಾ ಇಲ್ಲ ಅಂತ ಹೇಳಿ ನಿಮ್ಮ ಚಾಲಕರಿಗೆ ನೀವೇನು ಹೇಳ್ತೀರಾ?
ಯಾಕೆ ಕಾಣ್ತಾ ಇಲ್ಲ ಅಂತ ನಾವು ಒಂದು ದಿನ ನಾವು ಕ್ಯಾಸ್ ಅಂತ ನಿಂತ್ಕೋಬೇಕು, ನೆಕ್ಸ್ಟ್ ದಿನ ದುಡಿಬೇಕು, ಒಂದಿನ ನಿಂತ್ಕೋಬೇಕು, ಒಂದಿನ ದುಡಿಬೇಕು ಅಂತ ಇವರು ಯಾಕೆ ಇಷ್ಟು ದಿನ ಆಗಿ ನಾವು ಇವತ್ತು ಬಂದು ಕೇಳಕ್ಕೆ ಬಂದಿದ್ದೀವಿ, ಇಷ್ಟು ದಿನ ನೀವು ಯಾಕೆ ಕಣ್ಣಿ ಕಾಣಲಿಲ್ವಾ? ರೋಡಲ್ಲೆಲ್ಲ ಚಾಲಕರು ನಿಂತ್ಕೊಂಡು ಕ್ಯಾಸ್ ನಿಂತಿಲ್ಲ, ಅವತ್ತು ಕಾಣಲಿಲ್ವಾ? ಆಯಿತಾ, ಇವತ್ತೇನೋ ಒಂದು ಪರಿಹಾರ ಕೊಡಿ. ಅವತ್ತಿನ ದಿನ ಒಂದು ದಿನ ಊಟಕ್ಕೂ ಕಷ್ಟ ಆಗಿದೆ, ಅದಕ್ಕೇನೋ ಒಂದು ಪರಿಹಾರ ಕೊಡಿ, ಪ್ಲಸ್ ಇದನ್ನು ಬೇಗ ಆದಷ್ಟು ಬೇಗ ಬಗೆಹರಿಸ್ಕೊಡಿ ಅಂತೇಳಿ ಕೇಳೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಆಟೋ ಸಂಘಟನೆಯ ಒಟ್ಟಿನಲ್ಲಿ ಈ ಒಂದು ಆಟೋ ಗ್ಯಾಸ್ ಅಭಾವ ಏನಿದೆ ನಿಜವೂ ಕೂಡ ಚಾಲಕರನ್ನ ಕತ್ತರಿಸುವಂತೆ ಮಾಡಿದೆ.